ಯಾಕೆ ಸರ್ ಈ ತರ ಗೊಂದಲಗಳಾಗೋದು? ಮೊದಲನೇದಾಗಿ ಏನು ಹೇಳ್ತೀರಿ ಸರ್ ಯತೀಂದ್ರ ಅವರ ಹೇಳಿಕೆಗೆ ತಾವೇನು ಹೇಳ್ತೀರಿ? ಎಲ್ಲಿ ಗೊಂದಲಾಗಿದೆ? ಹೇಳಿಕೆಗಳಿಗೆ ಸಂಬಂಧಪಟ್ಟಂಗೆ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದಿನ ಉತ್ತರಾಧಿಕಾರಿ ಎಂಬ ಅರ್ಥದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಅವರ ಅರ್ಥದ ಬಗ್ಗೆ ನೀವೇನು ಒಳ್ಳೆ ಅರ್ಥೈಸ್ತೀರಿ ಅಂತ ಸರ್? ಅವ್ರು ಹೇಳೋದಕ್ಕೆ ನೀವೇ ಏನೇನೋ ಅರ್ಥ ಮಾಡ್ಕೊಂಡ್ರೆ ನಾನೇನು ಅರ್ಥ ಹೇಳಿ? ಅದೇನು ಹೇಳಿದ್ರು ಅಂತ ಅವ್ರಿಗೆ ಗೊತ್ತು, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕರ್ನಾಟಕದ ಕಾಂಗ್ರೆಸ್ನಲ್ಲಿ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವಾಗ ಏನಾಗಬೇಕು ಅಂತ ತೀರ್ಮಾನ ಮಾಡೋರು ಹೈಕಮಾಂಡು. ಅದನ್ನು ತೀರ್ಮಾನ ಹೊರತುಪಡಿಸಿ ನಾವು ಯಾರು ಏನೇ ಮಾಡಿದ್ರು ಯಾವುದಕ್ಕೂ ಮಾನ್ಯತೆ ಇರಲ್ಲ. ಅದನ್ನು ಡಿಸೈಡ್ ಮಾಡೋದು ಫೈನಲ್ ಆಗಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, AICC ತೀರ್ಮಾನ ಮಾಡಿದ್ರೆ ಅದು ಫೈನಲ್ಲು. ಅದು ಬಿಟ್ಟು ನಾವು ಅದಕ್ಕೆ ಇದಕ್ಕೆ ಮಾತಾಡಿ ತಮ್ಮ ಅರ್ಥ ಕಲ್ಪಿಸ್ಕೊಳ್ಳೋದಕ್ಕೆ ಅದು ಯಾವಕ್ಕೂ ಉಪಯೋಗಕ್ಕೆ ಬರಲ್ಲ. ಅದು ಯಾರ್ಯಾರು ಏನು ಹೇಳಿದ್ರು ಅವರೇ ಅದಕ್ಕೆ ಯಾವ ಇನ್ನಿಲ್ಲ ಅಂತ ಹೇಳ್ಬೇಕು, ನಮಗೇನು ಗೊತ್ತಿರಲ್ಲ. ಯಾವ ಅರ್ಥದಲ್ಲಿ ನೋಡಬೇಕು ಸರ್? ಹಾಗಿದ್ರೆ ನಾನು ಅದು ಹೇಳ್ತೇನೆ ಇಲ್ಲಮ್ಮ, ನಮ್ಗೆ ಅವೇನು ಗೊತ್ತಿಲ್ಲ, ಅದು ಏನು ಅಂತ ಅವ್ರಿಗೆ ಕೇಳಬೇಕು. ಅದು ಅವ್ರು ಹೇಳಿದ್ರು ಅಂತ ನನಗೆ ಅನಾಲಿಸಿಸ್ ಮಾಡಕ್ ಹೋಗ್ಬಿಡಿ, ಅವ್ರನ್ನೇ ಕೇಳ್ಕೊಳ್ಳಿ. ಅದು ಅವ್ರನ್ನೇ ಕೇಳ್ಕೊಂಡ್ರಿ. ಅದೆಲ್ಲ ಏನಾಗಬೇಕು ಅಂತ ನಾವು ಕ್ಲಿಯರ್ ಆಗಿ ಹೇಳಿದ್ದೀನಿ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವಾಗ ಯಾರಿಗೆ ಏನಾಗಬೇಕು ಅದನ್ನು ತೀರ್ಮಾನ ಮಾಡೋದು AICC, ನಮ್ಮ ಹೈಕಮಾಂಡು. ಅದೇನು ಹೇಳುತ್ತೆ ಅದೇ ಫೈನಲ್. ಉಳಿದಂತೆ ಯಾರ್ಯಾರು ಏನೇನು ಹೇಳಿದ್ರು ಅರ್ಥ ಏನು ಅಂತ ನೀವು ಅರ್ಥೈಸಿ ನನ್ನ ಕೇಳೋ ಬದಲು ಯಾರು ಹೇಳಿದ್ರು ಅವ್ರವ್ರನ್ನ ಕೇಳ್ಬಿಡೋದು ಒಳ್ಳೇದು. ಟೈಮ್ ಅಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್, ವೈ ಆರ್ ಯು ಮೆನ್ಷನಿಂಗ್? ಯು ಶುಡ್ ಆಸ್ಕ್ ದೆಮ್ ಹೂ ಹ್ಯಾವ್ ಸ್ಟೆಡ್. ಉತ್ತರಾಧಿಕಾರಿ ಮಾತನ್ನ ಸರ್ ಹೇಳಿದ್ದಾರೆ, ಬೇರೆ ಅದೇ ಹೇಳ್ತಾ ಇದ್ದೀನಿ. ಹೈಕಮಾಂಡ್ ಓನ್ಲಿ ವಿಲ್ ಡಿಸೈಡ್ ಏನಾಗಬೇಕು ಅನ್ನೋದನ್ನ. ಹೈಕಮಾಂಡ್ ಪದೇ ಪದೇ ಹೇಳ್ತಿದೆ ಮಾತಾಡಬೇಡಿ ಅಂತ. ಮತ್ತೆ ಯಾಕೆ ಸರ್ ಈ ರೀತಿಯಾದಂತಹ ಹೇಳಿಕೆಗಳು? ಅವ್ರು ಹೇಳಿಕೆ ಕೊಟ್ಟ ತಕ್ಷಣ ಮತ್ತೊಂದು ಶುರು ಮಾಡೋದು? ಮತ್ತೆ ನಿನ್ನೆಯೂ ಕೂಡ ಒಂದಿಬ್ರು ಮುಖ್ಯ ಶಾಸಕರುಗಳು ಮಾತನಾಡಿದ್ದಾರೆ. ಅದೆಲ್ಲ ಪಾರ್ಟಿ ಇದೆ, ಮುಖ್ಯಮಂತ್ರಿ ಇದೆ, ಹೈಕಮಾಂಡ್ ಇದೆ, ಅವ್ರು ನೋಡ್ಕೋತಾರೆ. ಸರ್ ಒಂದು ಈಗ ಸಿದ್ದರಾಮಯ್ಯರು ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ಇರುವಂತವರು ನಾಯಕರವರು. ಈಗ ಸತೀಶ್ ಜಾರಕಿಹೊಳಿ ಅವರು ಸಿದ್ಧಾಂತವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಇರುವಂತವರು ಅಂತ ಹೇಳ್ತಾರೆ. ಈ ಅನಾಲಿಸಿಸ್ ಬಗ್ಗೆ ನಿಮ್ಮ ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀವು ಅವ್ರು ಹೇಳಿದ್ದು ಅನಾಲಿಸ್ ಮಾಡಿ ನನ್ನ ಅನಾಲಿಸ್ ಕೇಳಿದ್ರೆ ನನಗೆ ನೋ ಆನ್ಸರ್. ಓನ್ಲಿ ಹೈಕಮಾಂಡ್ ಶುಡ್ ಆನ್ಸರ್. ಸರ್ ನೀವು ಕೂಡ ಅಹಿಂದ ವರ್ಗದ ನಾಯಕರು, ಆಯ್ತಾ? ಅವರು ಅಹಿಂದ ವರ್ಗದ ನಾಯಕರು ಮೆನ್ಷನ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ. ಬೇರೆ ಯಾರು ಇಲ್ವಾ ಅಂತ ಕಾಂಗ್ರೆಸ್ ಈ ವಿಷಯದಲ್ಲಿ ಮಾತಾಡೋಕ್ಕೆ ನನಗೆ ಏನೂ ಹೊಳಿತಾ ಇಲ್ಲ, ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದೇ ನನಗೆ ಅರ್ಥ ಆಗೋದು. ಸರಿನಾ? ಪ್ರತಿಪಕ್ಷಗಳೈತೆ ನವೆಂಬರ್ ಕ್ರಾಂತಿ ಮುನ್ಸೂಚನೆ ಇವೆಲ್ಲ ಅನ್ನುವಂತ ಮಾತು ಹೇಳ್ತಿದ್ದಾರೆ ಪದೇ ಪದೇ. ಪ್ರತಿಪಕ್ಷ ಇರೋದೇ ಎತ್ಕಟ್ಟಕ್ಕೆ, ಉರಿ ಬೆಂಕಿಗೆ ತುಪ್ಪ ಸುರಿಯಕ್ಕೆ ಇರೋದೇ ಅದಕ್ಕೆ. ಆದರೆ ಅವ್ರಿಗೆ ಏನು ಇದು ನಡೀತದೆ ಏನೂ ಗೊತ್ತಿಲ್ಲ. ಅವ್ರಿಗೆ ಮಧ್ಯೆ ತುಪ್ಪ ಹಾಕಕ್ಕೆ ಬೆಂಕಿ ಕಾಯಿಸ್ಕೊಳಕ್ಕೆ ನೋಡ್ತಿದೆ, ಅದೊಂದು ನಡೆದಿಲ್ಲ. ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸಿಎಂ ಅವ್ರು ಹೇಳಿದ್ದಾರೆ ಸರ್. ನವೆಂಬರ್ 14 ಟ್ರೈ ಮಾಡ್ತಿದ್ರೆ ಆಯ್ತಾ ಇಲ್ಲ. ಪದೇ ಪದೇ DK ಶಿವಕುಮಾರ್ ಅವ್ರ ಬಗ್ಗೆ ಅವರು ಒಂಥರ ಸಿಂಪತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು? ಬಿಜೆಪಿ ಅವರು ಸರ್. ಅವ್ರವ್ರೇ ಕೇಳ್ಕೋಬೇಕು ಸರ್. ಡೆಡ್ ಲೈನ್ಗಳನ್ನ ಕೊಡ್ತಾನೆ ಇದ್ದಾರೆ ಬಿಜೆಪಿ ಅವರು. ಸೊ ಈ ಬಾರಿ ನವೆಂಬರ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಬಿಜೆಪಿ ಅವರು. ನೋಡಿ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ವ್ಯವಹಾರಗಳ ತೀರ್ಮಾನ ಮಾಡುತ್ತಾ? ಮಂತ್ರಿಮಂಡಲ ರಚನೆ ಅವ್ರು ಮಾಡ್ತಾರಾ? ಮುಖ್ಯಮಂತ್ರಿ ಯಾರಾಗಬೇಕು, ಮಂತ್ರಿಗಳಾಗಬೇಕು, ಅವ್ರು ತೀರ್ಮಾನ ಮಾಡ್ತಾರ? ವೈ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಥಿಂಗ್ಸ್ ವಿಚ್ ಆರ್ ನಾಟ್ ರಿಲೆವೆಂಟ್? ಅವ್ರು ರಾಜಕೀಯವಾಗಿ ಮಾತಾಡಬೇಕು, ಮಾತಾಡ್ಕೋತಾರೆ. ನೆನ್ನೆ ಬೆಳಗ್ಗೆ ಬಂದಿತ್ತಲ್ಲ ದೀಪಾವಳಿ, ಹಾಂ ಎಲ್ಲ ಟುಸ್ ಅಂದೋಯ್ತಲ್ಲ. ಆಲ್ ಪಟಾಕೀಸ್ ಆರ್ ಬ್ಯಾಂಡ್, ಓನ್ಲಿ ಗ್ರೀನ್ ಪಟಾಕೀಸ್. ಸರ್ ಈಗ ನವೆಂಬರ್ ಅಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸಿಎಂ ಅವರೇ ಹೇಳಿದ್ದಾರೆ ಸರ್. ಬಿಹಾರ್ ಚುನಾವಣೆ ಬಳಿಕ ಮಹತ್ವದ ಬದಲಾವಣೆ ಆಗುತ್ತಾ ಸರ್ ರಾಜ್ಯದಲ್ಲಿ ಅಂತ? ಏನಾಗಬೇಕು ಏನಾಗಬಾರ್ದು ಅಂತ ಮುಖ್ಯಮಂತ್ರಿಗಳು ಗೊತ್ತು, ಹೈಕಮಾಂಡ್ ಗೊತ್ತು, ನಮ್ಮ ಪಾರ್ಟಿ ಅಧ್ಯಕ್ಷ KPCC ಅಧ್ಯಕ್ಷರು ಗೊತ್ತು. ಅಲ್ಲಿ ಏನಾಯಿತು ಏನಾಗಬೇಕು ಅನ್ನೋದು ಅದು ಬಿಟ್ಟು ನಮಗೇನಾದ್ರು ಗೊತ್ತಾ? ನಮಗೇನು ಗೊತ್ತಿಲ್ಲ. ಅವ್ರೇನಾರು ಹೇಳಕ್ಕೆ ನಮ್ಗೆ ಕರೆದು ಈ ಥರ ಇದೆಯಪ್ಪ ಅಂತ ಹೇಳಿದ್ರೆ ನಮ್ಗೆ ಹೇಳ್ಬೋದು. ಸೋಫಾರ್ ನಮ್ಗೇನು ಹೇಳೇ ಇಲ್ಲ ಅವರು. ಹೀಗಾಗಿ ವಿ ಡೋಂಟ್ ನೋ ಎನಿಥಿಂಗ್. ಸರ್ RSS ಲೀಡ್ ಮಾಡುವಂತ ಒಂದು ಚರ್ಚೆ ಈಗ ಶುರು ಕಾಂಗ್ರೆಸ್ ಅಲ್ಲಿ ಸರ್. ಸಿದ್ದರಾಮಯ್ಯ ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು
ಈಗ ಪದೇ ಪದೇ ಹೇಳ್ತಾ ಇದ್ದೀನಿ. ನೀವು ನೀವು ಮಾತಾಡ್ತಾನೆ ನೀವು ಇರುವಾಗ ಹೋಗಿ ಬಂದು ಅದನ್ನೇ ಕೇಳಿದ್ರೆ ಈಗ ದಲಿತರು ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ನೀವು ಕೂಡ aspirant ನೀವು ಇದ್ರಿ. ಕೂಡ ಮತ್ತೊಂದು ಕಡೆ ಈ ರೀತಿ ಚರ್ಚೆ ಆದಾಗ ಅಹಿಂದ ಲೀಡ್ ಮಾಡುವಂತವರು ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿನ ಕಾಂಗ್ರೆಸ್ನಲ್ಲಿ ದಲಿತರು ಯಾರು ಇಲ್ವಾ ಅಂತ ಪ್ರಶ್ನೆ. ಹೈಕಮಾಂಡ್ ಹೇಳಿದ್ಯಾ? ಹೈಕಮಾಂಡ್ ಹೇಳಿಲ್ಲ ಸರ್, ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಮ್ ಜೆಂಟಲ್ಮ್ಯಾನ್ ಯು ಶುಡ್ ಲೀಡ್ ಅಂತ ಯಾರು ಹೇಳಿದ್ಯಾ? ಹೈಕಮಾಂಡು ಹೇಳಿದ್ಯಾ? ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರಾ? then why are you bothering? There are so many people who are ideologically committed. There are so many leaders in Congress. Plenty of them are ideological. Ideology ಇರೋದೇ ಕಾಂಗ್ರೆಸ್ ಇರೋದು. ಕಾಂಗ್ರೆಸ್ ಇರೋದೇ ಐಡಿಯಾಲಜಿಗೋಸ್ಕರ. ಹೀಗಾಗಿ ನೋಡ್ರಿ, ವ್ಯವಸ್ಥೆನಲ್ಲಿ ಯಾರೂ ಅನಿವಾರ್ಯ ಅಲ್ಲ. ಇಂದಿರಾ ಗಾಂಧಿ ಅವರು ಹೋಗ್ಬಿಟ್ರು, ಏನಪ್ಪ ಮಾಡೋದು ಅಂತಿದ್ರು. ಸೋ ಮೆನಿ ಪೀಪಲ್ ಹ್ಯಾವ್ ಎಮರ್ಜ್ಡ್. ಸೊ ಈಗ ನೋಬಡಿ ಈಸ್ ಇನ್ಎವಿಟಬಲ್ ಸಿಸ್ಟಮ್ನಲ್ಲಿ. ಆ ಸನ್ನಿವೇಶ ಬಂದಾಗ ಕಾಂಗ್ರೆಸ್ ಹೈಕಮಾಂಡು ತೀರ್ಮಾನ ಮಾಡುತ್ತೆ, ಲೀಡರ್ಗಳು ತೀರ್ಮಾನ ಮಾಡ್ತಾರೆ. ಹೀಗಾಗಿ ಉಳಿದವೆಲ್ಲ ಸುಮ್ಮನೆ ಚರ್ಚೆ ವಿಷಯಗಳಷ್ಟೇ. ಸರ್, ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ, ಸಿಎಂ ಸ್ಥಾನಕ್ಕೆ ನಮ್ಮ ಪಕ್ಷದಲ್ಲಿ ಸುಮಾರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ನನ್ನ ಯಾಕ್ರಿ ಕೇಳ್ತೀರಿ? ಸಮರ್ಥರಿದ್ದಾರೆ. ಯು ಟೇಕ್ ಮೈ ಬಿಜೆಪಿಯವರು ಸಮರ್ಥರಿದ್ದಾರೆ. ನನ್ನ ಕೇಳಿರಿ, ನನ್ನ ಹೇಳಿಕೆನ ಮಾಡಿ ಅಷ್ಟೇ. ವ್ಯವಸ್ಥೆಗೆ ಯಾರು ಅನಿವಾರ್ಯವಲ್ಲ ಅಂತ ಹೇಳಿದ ಮೇಲೆ ಯು ಬಿಗಿನ್ ದಿ ಪ್ರೆಸ್ ಪೀಪಲ್, ಯು ಶುಡ್ ಅನಲೈಸ್ ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಐ ಆಮ್ ಸ್ಪೀಕಿಂಗ್. ಈಗ ಸರ್ ಒಂದು ಪ್ರಶ್ನೆ ಇವತ್ತು ಹೇಳುತ್ತೆ ಸರ್. ಈಗ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಬಳಿಕ ಡಿ ಕೆ ಶಿವಕುಮಾರ್ ಅವರನ್ನ ಹೆಸರು ಇತ್ತು ಸರ್. ಈಗ ಜಾರಕಿಹೊಳಿ ಅವರ ಹೆಸರು ತರುವ ಮೂಲಕ ಎಲ್ಲೊಂದ್ ಕಡೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಸರ್. ನೀವು ಏನು ಪ್ರೆಸ್ ಮಾಡ್ತೀರಪ್ಪ? ನಾನು ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡ್ತಾರೆ, ಮತ್ತೆ ಮತ್ತೆ ಅದನ್ನೇ ಹೇಳ್ತೀರಲ್ರಿ. ಯು ವಾಂಟ್ ಸಮಥಿಂಗ್ ಎಕ್ಸ್ಟ್ರಾ? You want something extra? I am talking on an issue pertaining to the leadership. This leadership issue will be decided only by High Command, nobody else. What is to be done? It is between Chief Minister and KPCC Minister. Finally, it is High Command. ಇಷ್ಟು ಬಿಟ್ಟು ಉಳಿದೋದಕ್ಕೆ ಚರ್ಚೆ ಮಾಡ್ತೀರಿ? ಸಿಎಂ ಬದಲಾಗಲ್ಲ ಅಂತ ಅವ್ರನ್ನೇ ಎಮರ್ಜ್ ಮಾಡಿದ್ರೆ ನೀವು ರೆಡಿ? ಇವ್ರು ಯಾಕ್ರಿ ಹಿಂಗೆ ಮಾಡ್ತೀರಿ ನೀವು? ವಾಟ್ ಟೈಪ್ ಆಫ್ ಪ್ರೆಸ್ ಯು ಆರ್ ಡೀಲಿಂಗ್? ಸಿಎಂ ಬದಲಾವಣೆ ಆಗಲ್ಲ ಅಂತ ಬಂದಾಗ ಯತೀಂದ್ರ ಹೇಳಿದಾಗ ನೀವು ಹೇಳ್ತಾ ಇದ್ರಿ ಸರ್, ಆಗ ಹೌದು ಆಗಲ್ಲ ಅಂತ ಯಾರು? ನೀವು. ಈಗ ಯತೀಂದ್ರ ಅವರು ಲೀಡ್ ಅಹಿಂದ ಅಂತ ಲೀಡ್ CM is the Chief Minister. CM is CM now. Where I have said he has changed? Siddaramaiah is CM, he is CM. ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಪ್ಪ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಹೈಕಮಾಂಡ್, ಲೋ ಕಮಾಂಡ್ ಹೇಳಿದ್ರು, ಮಿಡ್ಲ್ ಕಮಾಂಡ್ ಹೇಳಿದ್ರು. ವೈ ಆರ್ ಯು ಇಂಟರ್ಪ್ರಿಟಿಂಗ್ ಇನ್ ಎ ಡಿಫರೆಂಟ್ ಮ್ಯಾನರ್? ಯು ಶುಡ್ ಬಿ ವೆರಿ ವೆರಿ ಕ್ಲಿಯರ್. Apart from the political parties and the leaders, what they're talking. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.